ನನ್ನ ತುಳಿಬೇಕು ಒಸ್ಕಾಟ್ಬೇಕು ಅಂತ ಬಹಳ ಜನ ನನ್ನ ಬೆನ್ನಿಂದಗಡೆ ಕತ್ತಿ ಮಸಿತಾನೆ ಅವ್ರಿಗೆ ನಾನು ಯಾವಾಗಲೂ ತೋರಿಸ್ತಾನೆ. ಸೀರಿಯಸ್ ಆಗಿ ಹೇಳ್ತಾ ಇರೋದು, ದಯವಿಟ್ಟು ಯಾರಿಗೆ ಹೋಗ್ಬಿಟ್ಟು ನೀವು ಮೈಕ್ ಇಟ್ಬಿಟ್ಟು ಕಮ್ಮಿ ಆಗುತ್ತಾ ಮತ್ತೊಂದಾಗುತ್ತಾ ಇದೆಲ್ಲ ಬಿಟ್ಬಿಡಿ ಅಣ್ಣ, ಕಮ್ಮಿ ಆಗ್ಬಿಡುತ್ತಾ ಫ್ಯಾನ್ಸ್ ಇದ್ದಾರೆ. ಈ ವಿಷಯವಾಗಿ ಅವ್ರನ್ನೇ ಮಾತಾಡ್ಸೋಣ. ಅಂಡ್ ತುಂಬಾ ವಿಚಾರಗಳನ್ನ ನೀವು ರೀಸೆಂಟ್ ಆಗಿ ಮೀಡಿಯಾದಲ್ಲಿ ಮಾತಾಡಿದ್ರೆ ಬಿಗ್ ಬಾಸ್ ಬಗ್ಗೆ, ಈ ಒಂದು ವಿಚಾರದ ಬಗ್ಗೆ ಹೇಳಿದ್ರೆ ಇವಾಗ ಬ್ಯಾನ್ ಮತ್ತೊಂದು ಎಲ್ಲ ಹೇಳ್ತಿದ್ದಾರೆ. ನಮ್ ಇವಾಗ ಬ್ಯಾನ್ ಮಾಡಿ ಮತ್ತೊಂದಾಗ್ಲಿ ಎಲ್ಲ ಆಗ್ಲಿ ಯಾರಿಗೆ ಲಾಸ್ ಆಗೋದು? ನಮ್ಮ ಇಂಡಸ್ಟ್ರಿಗೆ ಲಾಸ್ ಆಗೋದು. ಅದೊಂದು ಮೇನ್ ಪಾಯಿಂಟ್ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನಮ್ಮಲ್ಲಿರೋದು ಕಮ್ಮಿ ಅಂತ ಹೇಳ್ತಾ ಇರ್ತಾರೆ. ಬೆರಳೆಣಿಕೆ ಅಷ್ಟು ಹೀರೋಗಳಿದ್ದಾರೆ, ಅದರಲ್ಲೂ ಬ್ಯಾನ್ ಮಾಡ್ಬಿಟ್ರೆ ಮತ್ತೊಂದು ಮಾಡ್ಬಿಟ್ರೆ ಏನಾಗ್ಬಿಡುತ್ತೆ? ಇವಾಗ ಥಿಯೇಟರ್ಗಳು ಕ್ಲೋಸ್ ಆಗ್ತಿದೆ, ಎಷ್ಟೋ ಥಿಯೇಟರ್ಗಳು ಹೊಡೆದಾಗ್ತಿದ್ದಾರೆ, ಮತ್ತೊಂದಾಗ್ತಿದೆ. ದಯವಿಟ್ಟು ಅವ್ರು ಆದಷ್ಟು ಬೇಗ ಆಚೆ ಬರಲಿ ಅನ್ನೋದೇ ನಾವೆಲ್ಲ ಪ್ರೇ ಮಾಡ್ಕೊತೀವಿ, ಆದಷ್ಟು ದೇವರಲ್ಲಿ ಬೇಡ್ಕೊತೀವಿ. ಬೇಗ ಬರಲಿ. ಇನ್ನು ಡೆವಿಲ್ ಸಿನಿಮಾ ಬರ್ತಿದೆ, ಖಂಡಿತ 100% ಸೂಪರ್ ಡೂಪರ್ ಹಿಟ್ ಸಿನಿಮಾ ಆಗುತ್ತೆ. ಸಾರಥಿ ಕೂಡ ಜೈಲಿಗೆ ಹೋಗಿ ಬಂದಾದ್ಮೇಲೆ ಸೂಪರ್ ಡೂಪರ್ ಹಿಟ್ ಸಿನಿಮಾ ಆಗಿತ್ತು. ಇವಾಗ ಕೂಡ ಅದೇ ಸಿನಿಮಾ ಸೂಪರ್ ಡೂಪರ್ ಹಿಟ್ ಸಿನಿಮಾ ಆಗುತ್ತೆ. ಓಕೆ, ಈಗ ನೀವೇ ಹೇಳಿದ್ರಿ ಥಿಯೇಟರ್ಗಳ ಜನ ಹೋಗ್ತಿಲ್ಲ ಈ ವಿಚಾರವಾಗಿ. ಈಗಷ್ಟೇ ಬಹಳಷ್ಟು ಸಿನಿಮಾಗಳು ಬಂತು, ಬಟ್ ಎಲ್ಲ ಕಡೆ ಟ್ರೋಲ್ ಪೇಜಸ್ ಎಲ್ಲ ಆಗಿರ್ಬೋದು, ಮಾಧ್ಯಮಗಳಲ್ಲಿ ಹಾಕ್ತಿದ್ದಾರೆ ಜನ ಥಿಯೇಟರ್ಗೆ ಬರ್ತಿಲ್ಲ. ಮೈಟ್ ಬಿ ರೀಸನ್ ದರ್ಶನ್ ಸರ್ ಇಲ್ಲದೆ ಇರೋ ಕಾರಣ. ದರ್ಶನ್ ಸರ್ ಅಭಿಮಾನಿಗಳು ಹೆಂಗೆ ಅಂದ್ರೆ ಎಲ್ಲಾ ಹೀರೋಗಳಿಗೂ ಸಪೋರ್ಟ್ ಮಾಡ್ತಾರೆ. ಎಲ್ಲ ದರ್ಶನ್ ಸರ್ ಯಾರನ್ನೆಲ್ಲ ಪ್ರಮೋಟ್ ಮಾಡಿದ್ರೆ ಅವ್ರಿಗೆಲ್ಲ ಹೋಗಿ ಸಪೋರ್ಟ್ ಮಾಡ್ತಾರೆ. ಮೂವಿನ ಯಾವುದೇ ಒಂದು ಇಂಟೆನ್ಷನ್ ಇಲ್ಲದೆ ಎಲ್ಲಾ ಸ್ಟಾರ್ ಮೂವಿಗಳನ್ನ ಹೋಗಿ ನೋಡ್ತಾರೆ ಬಿಕಾಸ್ ಆಫ್ ದರ್ಶನ್ ಸರ್. ದರ್ಶನ್ ಸರ್ ಯಾರು ಏನೋ ಒಂದು ಎಕ್ಸ್ಪೆಕ್ಟ್ ಮಾಡಿದೆ ಎಲ್ಲಾ ಹೀರೋಗಳಿಗೂ ಒಂದು ಪ್ರಮೋಷನ್ ಮಾಡ್ಬೋದು ಈ ರೀಸನ್ ಆಗಿ. ಬಟ್ ಈಗ ಥಿಯೇಟರ್ ಅಲ್ಲಿ ಜನ ಇಲ್ಲ ಅನ್ನೋ ಸುದ್ದಿ ಹರಡ್ತಿದೆ. ಅಂಡ್ ಬಹಳಷ್ಟು ಮೂವಿಗಳು ಈಗ ರೀಸೆಂಟ್ ಆಗಿ ಬಂತು, ಬಟ್ ಎಲ್ಲಾ ಮೂವೀಸ್ ಅಲ್ಲಿ ನಾವು ನೋಡ್ಬೋದು ಥಿಯೇಟರ್ ಜನ ಇಲ್ಲ. ಈ ವಿಷಯವಾಗಿ ಏನ್ ಹೇಳಿದ್ರ? ಈ ವಿಷಯ ಆಯ್ತು ಅನ್ನೋ ಕಾರಣಕ್ಕೆ ಜನ ಇಲ್ವಾ ಹೇಗೆ? ನಿಮ್ ಪ್ರಶ್ನೆ ನಾನು ಒಪ್ಕೊಂತೀನಿ. ಈ ಒಂದು ಸಿಚುವೇಶನ್ ಆಗಿ ಎಷ್ಟು ದಿನ ಆಯ್ತು ನಿಮ್ಗೆ ಕೇಳ್ತೀನಿ ನನ್ನ ಪ್ರಶ್ನೆ. 10-15 ದಿನ ಆಗಿರ್ಬೋದು. ಅದಕ್ಕಿಂತ ಮುಂಚೆ ಒಂದು ಅಷ್ಟು ಸಿನಿಮಾಗಳು ಬಂತು, ಏನಾಯ್ತು? ಅದಕ್ಕೂ ಬಂದಿಲ್ಲ ಅಲ್ವಾ? ಅದಕ್ಕೂ ಬಂದಿಲ್ಲ. ನೀವು ಮೈಕ್ಗಳು ಇಟ್ಕೊಂಡು ಇಲ್ಲಿ ಮೈಕ್ ಇಟ್ಬಿಟ್ಟು ನಿಮಗೆ ಬಾಯಿಗೆ ಬಂದಿದ್ದ ಪ್ರಶ್ನೆ ಕೇಳಕ್ಕೆ ನಿಮ್ಗೆ ಈಸಿ ಆಗುತ್ತೆ. ಇಲ್ಲಿ ಕೂತ್ಕೊಂಡು ನಾವು ಉತ್ತರ ಕೊಡೋರ್ಗೆ ನಮಗೆ ಹಿಂದೆ ಮುಂದೆ ನೋಡೋದಾಗುತ್ತೆ. ಹಂಗನ್ಬಿಟ್ಟು ನಾವು ಇಲ್ಲ ಅದಕ್ಕೋಸ್ಕರ ಅದನ್ನ ಸೀರಿಯಸ್ ಆಗಿ ಹೇಳಕ್ ಇಷ್ಟಪಡ್ತೀನಿ. ನಾವು ವಿಡಿಯೋನಲ್ಲಿ ಒಂದ್ ಹೇಳಿರ್ತೀವಿ, ತಂಬ್ಲೈನಲ್ಲಿ ಇನ್ನೊಂದು ಹಾಕಿರ್ತೀರಾ. ಅದೇ ತಂಬ್ಲೈನ ಕೆಲವರು ಅದನ್ನ ಅಂದ್ರೆ ನೋಡಕ್ಕೂ ಒಂದು ಪೇಷನ್ಸ್ ಇರಲ್ಲ. ಅದನ್ನ ರಪ್ಪನ್ನ ಸ್ಕ್ರೀನ್ ಶಾಟ್ ಹೊಡೆದ್ಬಿಟ್ಟು ಅದನ್ನ ಹಾಕಿ ಗ್ರೂಪ್ಸ್ ಆಗಿ ಮತ್ತೊಂದು ಮಾಡ್ತಾರೆ. ಅದು ಯಾರೇ ಆಗಿರ್ಬೋದು ನೆಗೆಟಿವ್ ಮಾಡೋರು. ಅದಕ್ಕೋಸ್ಕರ ದಯವಿಟ್ಟು ಅದನ್ನೆಲ್ಲ ಯಾರು ಮಾಡಬೇಡಿ. ಮತ್ತೆ ನೀವ್ ಹೇಳಿದ್ರಿ ಇವ್ರು ಇದಾದಾಗಿಂದಾನೇ ಇದಕ್ಕಿಂತ ಮುಂಚೆನೆ ಜನವರಿಯಿಂದ ನೀವು ಸಿನಿಮಾ ನೋಡ್ಕೊಂಡ್ ಬಂದ್ರೆ ಉಪಾಧ್ಯಕ್ಷ ಆಗಿರ್ಬೋದು, ಇನ್ನೊಂದು 2 ಸಿನಿಮಾ, 1 ಸಿನಿಮಾನೋ 2 ಸಿನಿಮಾ ಅಷ್ಟೇ ಟೇಕ್ ಆಫ್ ಆಗಿರೋದು. ಅದು ಬಿಟ್ರೆ ಎಲ್ಲಾ ಸಿನಿಮಾಗಳು ನೀವುಗಳೇ ಹೋಗಿ ಪ್ರಮೋಟ್ ಮಾಡ್ತಾ ಇದ್ದೀರಾ. ಯಾವ ಸಿನಿಮಾ ಬೆಳೆಸಲಿಕ್ಕೆ ಬರ್ತಿದೆ ನೀವೇ ಹೇಳಿ. ಯಾವ ಸಿನಿಮಾನೂ ಜನ ಹೋಗ್ತಾ ಇಲ್ಲ. ಒಳ್ಳೊಳ್ಳೆ ಕಂಟೆಂಟ್ ಇರೋ ಸಿನಿಮಾ ಹಂಗನ್ಬಿಟ್ಟು ಪರಭಾಷೆ ಇಲ್ಲಿ ಸಿನಿಮಾ ನಮಗ್ ಬಂದಾಗ ನಾವುಗಳೇ ಶೋ ಜಾಸ್ತಿ ಕೊಡ್ತೀವಿ, ನಮ್ಮವ್ರು ಜಾಸ್ತಿ ಶೋ ಕೊಡ್ತಿದ್ದಾರೆ. ಅದೇ ನಮ್ಮ ಸಿನಿಮಾ ಬುಕ್ ಮೈ ಶೋ ಓಪನ್ ಮಾಡಿ ನೋಡಿದಾಗ 2-3 ಶೋ ಇದೆ. ಮತ್ತೆ ನಾವೆಲ್ಲ ಹೋಗ್ತಾ ಇದೀವಿ. ಜನ ಹೇಳ್ತಾರೆ ಸಿನಿಮಾ ಚೆನ್ನಾಗಿಲ್ಲ ಅಂತ ಯಾರೋ ಒಬ್ರು ರಿವ್ಯೂ ಕೊಡ್ತಾನೆ ಕೂತ್ಕೊಂಡು ಯೂಟ್ಯೂಬ್ ಅಲ್ಲಿ. ಆ ರಿವ್ಯೂ ನೋಡ್ಬಿಟ್ಟು ನೀವ್ ಯಾಕೆ ಬಕ್ರ ಆಗ್ತಾ ಇದ್ದೀರಾ? ಸಿನಿಮಾ ಹೋಗಿ ನೋಡಿ, ಒಳ್ಳೆ ಸಿನಿಮಾಗಳು ಬರುತ್ತೆ. ಯಾರು ಇಲ್ಲಿ ಟೈಮ್ ಪಾಸ್ ಆಗಲಿ ಶೋಕಿಗಾಗ್ಲಿ ಮತ್ತೊಂದಾಗ್ಲಿ ಯಾವ ಸಿನಿಮಾ ಮಾಡಲ್ಲ. ಎಲ್ರು ಗೌರವ ಕೊಟ್ಟು ಆ ಒಂದು ಕಲೆಗೆ ಬೆಲೆ ಕೊಟ್ಟು ಸಿನಿಮಾಗಳು ಮಾಡೋದು. ನೀವ್ ಹೋಗಿ ನೋಡಿದಾಗ ನಮ್ಗೊಂದು ಎಂಕರೇಜ್ಮೆಂಟ್ ಅನ್ಸುತ್ತೆ. ಯಾವುದೇ ಆಗಿರ್ಬೋದು, ಏನೇ ಆಗಿರ್ಬೋದು, ಎಲ್ಲಾದ್ರೂ ಒಂದು ಕುಂಕಿ ಹುಡುಕ್ತೀರಾ, ಎಲ್ಲಾದ್ರೂ ಒಂದು ನೆಗೆಟಿವ್ ಹುಡುಕ್ತೀರಾ ಅಂತ ಹೇಳಿದ್ರೆ ಬರೀ ನೀವು ಹೇಳ್ತಾರಲ್ಲ ಏನೋ ಕಾಮಾಲೆ ಕಣ್ಣಿಗೆ ಬರೀ ಅಳ್ದಿನೇ ಕಾಣಿಸೋದು ಅಂತ ಹೇಳ್ತಾರಲ್ಲ. ಅದಕ್ಕೋಸ್ಕರ ದಯವಿಟ್ಟು ಎಲ್ಲಾದ್ರೂ ಕುಂಕಿ ಹುಡುಕಿ ಅದನ್ನೇ ದಯವಿಟ್ಟು ಯಾರು ಮಾಡಕ್ ಹೋಗ್ಬಿಡಿ. ಪಾಸಿಟಿವ್ ಅನ್ನೋದಿದೆ, ತುಂಬಾ ಇದೆ, ಬನ್ನಿ ದಯವಿಟ್ಟು ಇದೆಲ್ಲ ಬಿಟ್ಬಿಡಿ. ಕಾಂಟ್ರವರ್ಸಿ ಆಯ್ತು, ಮತ್ತೊಂದಾಯ್ತು, ಎಲ್ಲ ಆಯ್ತು, ಒಳ್ಳೊಳ್ಳೆ ಚಿತ್ರಗಳು ಬರ್ತಿದೆ. ನೀವುಗಳು ಎಲ್ಲರಿಗೂ ಹೇಳ್ತೀನಿ, ನಾನು ಎಲ್ಲ ಯೂಟ್ಯೂಬರ್ಸ್ಗೂ ಹೇಳ್ತೀನಿ, ಎಲ್ಲ ಮೀಡಿಯಾದವ್ರಿಗೂ ಹೇಳ್ತೀವಿ. ನೆಗೆಟಿವ್ ಅನ್ನೋ ಒಂದು ಪಾಯಿಂಟ್ ಎಷ್ಟಿದೆಯೋ ಪಾಸಿಟಿವ್ ಅದ್ರ ಡಬಲ್ ಇದೆ. ದಯವಿಟ್ಟು ಅದ್ರ ಕಡೆ ನೋಡಿ ಒಂದು ಗಮನ ಕೊಟ್ಟಾಗ ನಮ್ಗೊಂದು ಖುಷಿ ಅನ್ಸುತ್ತೆ. ಮಾಡ್ತಿರೋ ಕೆಲಸದ ಮೇಲೆ ನಮ್ಗೊಂದು ಜವಾಬ್ದಾರಿಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಬರೀ ನೀವು ಜನಕ್ಕೆ ಈ ಪೆನ್ ಡ್ರೈವ್ ಆಯ್ತು, ಆ ಕೇಸ್ ಆಯ್ತು, ಈ ಕೇಸ್ ಆಯ್ತು, ಮತ್ತೊಂದು ಕೇಸ್ ಆಯ್ತು, ಓಕೆ ಇಲ್ಲಿ ಒಂದು ದೊಡ್ಡ ವ್ಯಕ್ತಿ ಇದಾರೆ ಅಂತ ನೀವು 15 ದಿನ ಹಾಕೊಂಡು ನೋಡಿದ್ರಿ. ಅದೇ ನೇಹಾ ಹಿರೇಮಠ್ ಕೇಸ್ ಇದೇ ಮಾಡಿದ್ರೆ, ನೀವು ಸೌಜನ್ಯ ಕೇಸ್ ಇದೇ ಮಾಡಿದ್ರೆ, ನೀವು ಎಸ್ ಆರ್ ನೋ? ನನಗ್ ಬೇಡ ಎಸ್ ಆರ್ ನೋ. ಎಸ್ ಆರ್ ನೋ ಇದೆಯಾ? ಇವತ್ತೊಂದು ಇದೆ. ಅದೇ ಇವತ್ತು ಮಾಡಿದ್ದು 1 ಅವರ್ಗೆ ಬ್ರೇಕಿಂಗ್ ನ್ಯೂಸ್ ಬೇರೆ ಬರುತ್ತೆ. ಯಾಕೆ ಹಾಕಿಲ್ಲ ಅನ್ಸುತ್ತಲ್ವಾ ಇವತ್ತು ಕೂಡ? ಅಲ್ಲಿ ಯಾಕೆ ಎಲ್ಲ ಟಿವಿ ಹಾಕಿಲ್ಲ ಹೇಳಿ? ಅಲ್ಲಿ ಯಾರು ಇಲ್ವಲ್ಲ, ಪಬ್ಲಿಕ್ ಫಿಗರ್ ಇಲ್ಲ, ದೊಡ್ಡ ವ್ಯಕ್ತಿ ಇಲ್ಲ, ದೊಡ್ಡ ಆರ್ಟಿಸ್ಟ್ ಯಾರು ಇಲ್ಲ. ಅದಕ್ಕೋಸ್ಕರ ಯಾರು ಅದನ್ನ ಮಾಡ್ತಾ ಇಲ್ಲ. ಇದನ್ನೆಲ್ಲ ಬಿಟ್ಬಿಟ್ಟು ಚಿತ್ರಗಳು, ಹೊಸ ಚಿತ್ರಗಳು ಬರುತ್ತೆ, ಒಳ್ಳೆ ಚಿತ್ರಗಳು ಬರುತ್ತೆ, ನೋಡಿ ಹೋಗಿ ಎಂಕರೇಜ್ ಮಾಡಿದಾಗ ನಮ್ಗೊಂದು ಏನಂತಾರೆ ಒಂಥರ ಬಿಡಪ್ಪ, ನಮಗೂ ಜನ ಆಶೀರ್ವಾದ ಮಾಡ್ತಾರೆ, ಏನೋ ಮಾಡಬೇಕು, ನೆಕ್ಸ್ಟ್ ಏನೋ ಒಂದು ದೊಡ್ಡದು ಮಾಡಬೇಕು, ಹೋಗ್ತಾ ಏನೋ ದೊಡ್ಡದು ಮಾಡ್ಕೊಂಡು ಹೋಗೋಣ ಅಂತ ಅನ್ಸುತ್ತೆ. ದಯವಿಟ್ಟು ಎಲ್ಲರೂ ಹೊಸ ಚಿತ್ರಗಳಿಗೆ ಸಪೋರ್ಟ್ ಮಾಡಿ, ಒಳ್ಳೇದಾಗ್ಲಿ. ಇದು ಆಚೆ ಬಂದಾದ್ಮೇಲೆ ಫ್ಯಾನ್ಸ್ ಇನ್ನ ಜಾಸ್ತಿ ಆಗ್ತಾರ ಕಮ್ಮಿ ಆಗ್ತಾರ ಅಂತ ಅಣ್ಣ ಅದನ್ನೇ ಹೇಳ್ತಾರೆ ಅಣ್ಣ. ನನ್ನ ತರಲೆ ಪ್ರಶ್ನೆ ಅಂತಾನೆ ಹೇಳ್ತೀನಿ, ಇದನ್ನೆಲ್ಲ ಸೀರಿಯಸ್ ಆಗಿ ಹೇಳ್ತಾ ಇರೋದು. ದಯವಿಟ್ಟು ಯಾರಿಗೆ ಹೋಗ್ಬಿಟ್ಟು ನೀವು ಮೈಕ್ ಇಟ್ಬಿಟ್ಟು ಕಮ್ಮಿ ಆಗುತ್ತಾ ಮತ್ತೊಂದಾಗುತ್ತಾ ಇದೆಲ್ಲ ಬಿಟ್ಬಿಡಿ ಅಣ್ಣ, ಕಮ್ಮಿ ಆಗ್ಬಿಡುತ್ತಾ ಫ್ಯಾನ್ಸು.
ಒಳ್ಳೆ ಸಿನಿಮಾಗಳು ಬರ್ತಿದೆ, ಅಲ್ಲೋಗಿ ಜನ ತುಂಬಿಸಿ ನೀವು ಜನಕ್ಕೆ ಹೇಳಿ ಇದು ಒಳ್ಳೆ ಸಿನಿಮಾ ಹೋಗಿ ನೋಡಿ ಅಂತ. ಅದನ್ನ ಯಾಕೆ ಹೇಳಲ್ಲ ನೀವು? ಇಲ್ಲಿ ಯಾರೋ ಮಾಡ್ಬಿಟ್ರು ಏನೋ ಆಗೋಯ್ತು, ಕಮ್ಮಿ ಆಗ್ಬಿಡ್ತಾರೆ ಜನ, ಫ್ಯಾನ್ಸ್ ಕಮ್ಮಿ ಆಗ್ಬಿಟ್ರ, ಅದೇನೋ ಅಳಿಸ್ತಿದಾರಂತೆ. ನಾನು ಮೊನ್ನೆ ಯಾವ್ದೋ ಚಾನಲ್ ಕೂತ್ಕೊಂಡು ಕೇಳ್ತಿದ್ದೆ, ಡಿ ಬಾಸ್ ಅನ್ನೋ ಒಂದು ಹೆಸರು ಇದೆ ಗಾಡಿಗಳ ಮೇಲೆ, ಎಲ್ಲ ಅಳಿಸ್ತಿದ್ದಾರೆ ಅಂತ. ಅದನ್ನ ಅಳಿಸ್ಬಿಟ್ಟು ಯಾವ್ದನ್ನ ಹಾಕೊಂತ ಇದಾರೆ, ಕೈದಿ ನಂಬರ್ 6106 ಹಾಕೊಂತಿದ್ದಾರೆ. ಅದನ್ನ ಕೇಳ್ತಾ ಇದಾರೆ ನೀವು ಪ್ರಶ್ನೆ ಇಲ್ಲ. ಒಬ್ಬನ್ನ ತುಳ್ದಿರೋನ್ನ ಬಿದ್ದಿರೋನ್ನ ನೀವ್ ಇನ್ನ ಬೀಳ್ಸದಿರೋ ಹೊರತು ಎಬ್ರಿಸಕ್ ನೋಡ್ತಾ ಇಲ್ಲ. ಅವನ್ನ ತುಳ್ದಿ ಮಟ್ಟ ಹಾಕಿ ಅವನ್ನ ಸಮಾಧಿ ಕಟ್ತಾ ಇದಾರೆ ಇಲ್ಲಿ. ದಯವಿಟ್ಟು ಅದನ್ನ ಯಾರು ಮಾಡಕ್ ಹೋಗ್ಬೇಡಿ. ಸೀರಿಯಸ್ ಆಗಿ ಹೇಳ್ತೇನೆ ಎಲ್ರಿಗೂ. ಸೋಷಿಯಲ್ ಮೀಡಿಯಾದಲ್ಲಿ ಕೂತ್ಕೊಂಡು ಪ್ರತಿಯೊಬ್ರು ಪ್ರಮೋಟರ್ಸ್ ಆಗಿರ್ಬೋದು, ಎಲ್ಲ ಆಗಿರ್ಬೋದು, ನಿಮ್ಗಳಿಗೆ ಒಳ್ಳೊಳ್ಳೆ ವಿಚಾರ ಹೇಳಿದೆ, ದಯವಿಟ್ಟು ಅದನ್ನ ಪ್ರಮೋಟ್ ಮಾಡಿ, ಅದನ್ನ ಬೆಳಕಿಗೆ ತಗೊಂಬನ್ನಿ ಜನಕ್ಕೆ ಇನ್ನೂ ಒಂದಷ್ಟು ರೀಚ್ ಆಗುತ್ತೆ. ಅದು ಬಿಟ್ಟು ಇವ್ನ್ ಯಾರೋ ಅದ್ ಮಾಡ್ದ, ಇವ್ನ್ ಯಾರೋ ಬಟ್ಟೆ ಬಿಚ್ಕೊಂಡು ಫೋಟೋ ಶೂಟ್ ಮಾಡ್ದ, ಇನ್ನೊಂದು ಹೇಳ್ತೀನಿ, ಒಂದು ಅಂಬಲ್ ರಿಕ್ವೆಸ್ಟ್. ಮೊನ್ನೆ ಯಾವ್ದೋ ಒಂದು ಮುಗುದ್ ನೋಡಿದೆ, ಮುಗುಗ್ ಬಟ್ಟೆ ಹಾಕ್ಬಿಟ್ಟು 6106, ಪ್ಲೀಸ್ ಅದನ್ನ ದಯವಿಟ್ಟು ಯಾರೋ ಮಾಡಕ್ ಹೋಗ್ಬೇಡಿ. ಯಾಕೆ ಅಂತ ಹೇಳಿದ್ರೆ ಕೆಲವರಲ್ಲಿ ಒರಿಜಿನಲ್ ಮಾಡಿದಾಗ ಡೂಪ್ಲಿಕೇಟ್ ಅಂದ್ಬಿಡ್ತಾರೆ. ಆ ತರ ಮಾಡಿದಾಗ ಕೆಲವರು ಏನೇನೋ ಬೇರೆ ತರ ಅನ್ಕೊಂಡ್ಬಿಡ್ತಾರೆ. ದಯವಿಟ್ಟು ಅದನ್ನ ಯಾರೋ ಮಾಡಕ್ ಹೋಗ್ಬೇಡಿ. ನಿಮ್ಮ ಪ್ರೀತಿ ಅಭಿಮಾನ ಗಾಡಿಗಳ ಮೇಲೆ ಸ್ಟಿಕ್ಕರ್ ಹಾಕ್ಸ್ಕೊಂಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಕಾರ್ಗಳ ಮೇಲೆ ಸ್ಟಿಕ್ಕರ್ ಹಾಕ್ಸ್ಕೊಂಡಿದ್ದೀರಾ, ಟೆಂಪೋ ಮೇಲೆ ಹಾಕ್ಸ್ಕೊಂಡಿದ್ದೀರಾ. ಎಲ್ರಿಗೂ ಒಳ್ಳೇದಾಗ್ಲಿ, ಆಲ್ ದ ಬೆಸ್ಟ್. ಒಳ್ಳೆ ರೀತಿಯಲ್ಲಿ ಪ್ರಮೋಟ್ ಮಾಡಿ, ಯಾರನ್ನು ಬೀಳ್ಸೋದಾಗ್ಲಿ, ಬಿದ್ದಿರೋ ಮನುಷ್ಯನ ತುಳಿಯೋದಾಗ್ಲಿ, ಅದನ್ನ ಯಾರು ಮಾಡಕ್ ಹೋಗ್ಬೇಡಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್.